ಇದುವರೆಗೂ ಅನ್ಕೊಳ್ತಾ ಇದ್ವು ಯಾಕೆ ಇನ್ನೂ ಇದೊಂದು ಸ್ಟೇಟ್ಮೆಂಟ್ ಬಂದಿಲ್ಲ ಅಂತ ಕಾಂಗ್ರೆಸ್ ನಾಯಕರಿಂದ. ಬಂತು ಫೈನಲಿ. ದೆಹಲಿ ಚುನಾವಣೆ ಫಲಿತಾಂಶದ ಬಗ್ಗೆ ಸಂಸದೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ದೆಹಲಿ ಚುನಾವಣೆ ಫಲಿತಾಂಶದ ಬಗ್ಗೆ ಸಂಸದೆಯ ಅನುಮಾನ. ಬಿಜೆಪಿ ಗೆಲುವಿಗೆ ಇವಿಎಂ ಕಾರಣ ಅಂತ ಹೇಳಿದ್ರು ಪ್ರಿಯಾಂಕಾ ಜಾರಕಿಹೊಳಿ ಅವರು. ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಅದೇ ಆಟ ದೆಹಲಿಯಲ್ಲೂ ಕೂಡ ಆಡಿದ್ದಾರೆ ಅನ್ಸುತ್ತೆ. ಈ ಬಗ್ಗೆ ರಾಹುಲ್ ಗಾಂಧಿ ಏನು ಹೇಳ್ತಾರೋ ನೋಡಬೇಕು. ದಾವಣಗೆರೆಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೇಳಿಕೆ. ಚಿಕ್ಕೋಡಿಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಅವರ ಹೇಳಿಕೆ ಇದು. ಇವಿಎಂ ಬಗ್ಗೆ ಡೌಟ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅವ್ರದ್ದು ಗೊತ್ತೇ ಅಲ್ಲ, ಅವರು ಮಹಾರಾಷ್ಟ್ರದಲ್ಲಿ ಕೂಡ ಸ್ವಲ್ಪ ಭಾಳ ಇದು ಮಾಡಿದರು. ಇವಿಎಂ ಮಷೀನ್ಸಲ್ಲಿ ಸಾಕಷ್ಟು ಇದು ಮಾಡಿದರು. ಮತ್ತು ನಮ್ಮ LOP ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ಆರೋಪ ಮಾಡಿದರು. ಭಾಳ ಸಡನ್ನಾಗಿ ಒಂದು ತಿಂಗಳಲ್ಲಿ ವೋಟರ್ಸ್ ಜಾಸ್ತಿ ಹೆಚ್ಚಾಯ್ತಂತೆ. ಸೊ ಅದಕ್ಕಾಗಿ ಈ ಬಾರಿ ಕೂಡ ನಾವು ಅವ್ರದ್ದು ಬಾಲ್ ಗೇಮನ್ನು ಅವರು ಈ ದೆಹಲಿಯಲ್ಲಿ ಕೂಡ ತೋರಿಸಿದ್ದಾರೆ. ಸೊ ಅದಕ್ಕಾಗಿ ನೋಡೋಣ, ಮುಂದಿನ ಸಾರಿ ನಾವು ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ ಅವರಿಗೆ ಇವಿಎಂ ಕಾರಣ ಆಯ್ತಾ? ಖಂಡಿತವಾಗಿ ಈಗ ಓಟ್ ಜಾಸ್ತಿ ಆಗಿದ್ದು ಸರಿ ಇಲ್ಲ ಅಂತ ಸ್ವಲ್ಪ ಗೊಂದಲ ಅವರು ಮಾಡ್ತಾ ಇದ್ದಾರೆ. ಬೇರೆ ಸ್ಟೇಟ್ಸ್ಗಳಲ್ಲೂ ಕೂಡ ಸಾಕಷ್ಟು ಏನೋ ಬೇರೆ ಅಟ್ಯಾಕ್ ಮಾಡೋದು ಆಯಿತು, ಬೇರೆ ಅಪೋಸಿಷನ್ ಲೀಡರ್ಸ್ಗೆ ಇದು ಮಾಡೋದು, ಸೊ ಆ ಥರ ಭಾಳ ಇದು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಸ್ವಲ್ಪ ಗೊಂದಲ ಇದೆ ಅಂತ. ರಾಜ್ಯದಲ್ಲಿ 136 ಸ್ಥಾನ ಆಗಿದೆ ಡೆಲ್ಲಿಯಲ್ಲಿ. ಇಲ್ಲಿ ಇವಿಎಂ ಸರಿ ಇತ್ತು, ಅಲ್ಲಿ ಹೆಂಗೆ ಇವಿಎಂ ಸರಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಮ್ದು ಬಂತಲ್ಲ, ಸೊ ಅದಕ್ಕಾಗಿ ನೋಡೋಣ ನಮ್ಮ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ. ಬೀದರ್ನಲ್ಲಿ ತಂದೆಯಿಂದಲೇ ಮಗಳ ಬರ್ಬರ ಹತ್ಯೆ ನಡೆದಿರುವಂಥದ್ದು. ಪ್ರೀತಿ ಮಾಡಿದ್ದಕ್ಕೆ ಮಗಳನ್ನೇ ಕೊಂದಿದ್ದಾನೆ ತಂದೆ. ಔರಾದ್ನ ಬರ್ಗೇನ್ ತಾಂಡಾದಲ್ಲಿ ಈ ಘಟನೆ ನಡೆದಿದೆ. ಮೋನಿಕಾ ಮೋತಿರಾಮ 18 ವರ್ಷದ ಯುವತಿ ಕೊಲೆಯಾದಂಥವಳು. ಮಗಳನ್ನ ಕೊಂದು ತಲೆ ಮರೆಸಿಕೊಂಡಿದ್ದಾನೆ ತಂದೆ ಮೋತಿರಾಮ. ಪ್ರೀತಿ ಪ್ರೇಮದಿಂದ ದೂರವಿರುವಂತೆ ಹೇಳಿದ್ದ ತಂದೆ. ಪ್ರೀತಿಸಿದವನನ್ನೇ ಮದುವೆ ಆಗೋದಾಗಿ ಮಗಳು ಪಟ್ಟನ್ನ ಹಿಡಿದಿದ್ಲು. ಬುದ್ಧಿಮಾತು ಹೇಳಿದ್ರೂ ಕೂಡ ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಕೋಪಗೊಂಡು ಕೊಲೆಯನ್ನ ಮಾಡಿಬಿಟ್ಟಿದ್ದಾನೆ. ಮೋನಿಕಾ ಕುತ್ತಿಗೆಗೆ ಹಗ್ಗವನ್ನು ಬಿಗಿದು ಕೊಲೆಯನ್ನ ಮಾಡಿ ಪರಾರಿಯಾಗಿದ್ದಾನೆ. ಈ ಕುರಿತು ಸಂತಪುರ ಪೊಲೀಸ್ ಠಾಣೆಯಲ್ಲಿ ಮೃತ ಯುವತಿಯ ತಾಯಿ ಭಾಗುಬಾಯಿ ದೂರನ್ನ ಕೊಟ್ಟಿದ್ದಾರೆ. ಮಗಳ ತಾಯಿನೇ ಹೋಗಿ ದೂರನ್ನ ಕೊಟ್ಟಿರುವಂಥದ್ದು. ಕೊಲೆಯನ್ನ ಮಾಡಿ ಒಡೋಗಿದ್ದಾನೆ ನನ್ನ ಗಂಡ ಅಂತ. 18 ವರ್ಷದ ಯುವತಿ ಆಕೆಯನ್ನ ಕೊಲೆ ಮಾಡಿದ್ದಾನೆ, ತಂದೆನೇ ಕೊಲೆ ಮಾಡಿದ್ದಾನೆ. ಎಂತಪ್ಪ ರಾಕ್ಷಸ ಕೃತ್ಯ ಇದು. ಬೆಚ್ಚಿ ಬೀಳಬೇಕು ಇಂಥದ್ನೆಲ್ಲ ನೋಡಿದ್ರೆ. ಎಷ್ಟು ಪ್ರೀತಿಯಿಂದ ಆರಾಧಿಸ್ತಾರೆ ಮಕ್ಕಳು ಅಂದರೆ. ಇವನ್ ಸ್ಪೆಷಲಿ ಹುಡುಗಿಯರಿಗೆ ಅಪ್ಪ ಅಂದರೆ ದೇವ್ರ ರೀತಿಯಲ್ಲಿ ಇರ್ತಾರೆ. ಪ್ರೀತಿ ಮಾಡಿದಂಥ ಒಂದು ವಿಚಾರಕ್ಕೋಸ್ಕರ ಕೊಲೆಯನ್ನೇ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಯಾವಾಗ ನಡೆದಿರುವಂಥ ಘಟನೆ, ಆತ ಎಲ್ಲಿ ತಲೆ ಮರೆಸ್ಕೊಂಡಿದ್ದಾನೆ, ಏನಂತ ದೂರನ್ನ ಕೊಡಲಾಗಿತ್ತು? ಪೃಥ್ವಿರಾಜ್ ಏನು ಪ್ರೀತಿ ಮಾಡಿದ್ದ ಒಂದೇ ಒಂದು ಕಾರಣಕ್ಕೆ ಏನು ಜನ್ಮ ಕೊಟ್ಟ ಮಗಳನ್ನೇ ಈಗ ಕೊಂದಿರ್ತಕ್ಕಂಥ ಘಟನೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬರ್ಗೇನ್ ತಾಂಡಾದಲ್ಲಿ ನಡೆದಿರ್ತಕ್ಕಂಥದ್ದು. ನಿನ್ನೆ ಒಂದು ಮಧ್ಯಾಹ್ನ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಮೋನಿಕಾ ಮೋತಿರಾಮ್ ಜಾಧವ್ ಎಂಬ ಒಂದು ಯುವತಿ ಈಗ ಹತ್ಯೆಗೀಡಾಗಿರ್ತಕ್ಕಂಥದ್ದು. ಏನು ಮೋನಿಕಾಳ ತಂದೆ ಮೋತಿರಾಮ್ ಏನು ಹತ್ಯೆಯನ್ನ ಮಾಡಿರ್ತಕ್ಕಂಥದ್ದು. ಏನು ಅನ್ಯ ಜಾತಿಯ ಯುವಕನನ್ನು ಈ ಮೋನಿಕಾ ಕಳೆದ ವರ್ಷ ಹಲವು ದಿನಗಳಿಂದ ಮಾಡಿರ್ತಾಳೆ. ಪ್ರೀತಿ ಮಾಡಿದ್ದಲ್ಲದೆ ಕಳೆದ ಒಂದು ತಿಂಗಳ ಹಿಂದೆ ಏನು ಆತನ ಜೊತೆಗೆ ಓಡಿ ಕೂಡ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಸಂತಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಕುರಿತು ಪ್ರಕರಣವನ್ನ ದಾಖಲಿಸಿರ್ತಾರೆ. ಅದಾದ ಬಳಿಕ ಏನು ಪೊಲೀಸರು ಅವರನ್ನ ಕರೆದುಕೊಂಡು ಬಂದು ಪಾಲಕರಿಗೆ ಒಪ್ಪಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಆಗ ತಂದೆ ಏನು ಮೋನಿಕಾಳಿಗೆ ತಿದ್ದಿ ಬುದ್ಧಿ ಕೂಡ ಹೇಳಿರ್ತಾರೆ. ಮತ್ತೆ ಮೊನ್ನೆ ಅಷ್ಟೇ ಏನು 8-10 ದಿನಗಳಿಂದ ನಿರಂತರವಾಗಿ ಏನು ಬೇರೆ ಹುಡುಗನ ಜೊತೆ ಮದುವೆ ಮಾಡ್ಲಿಕ್ಕೆ ಚರ್ಚೆ ಕೂಡ ಆಗ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಏನು ಮೋನಿಕಾ ಈ ಒಂದು ಬೇರೆ ಹುಡುಗನ ಜೊತೆ ಮದುವೆ ಆಗ್ಲಿಕ್ಕೆ ತಿರಸ್ಕಾರ ಮಾಡ್ತಾಳೆ. ಇದರಿಂದ ತಂದೆ ಏನು ಮೋತಿರಾಮ್ ಇದ್ದಾನೆ ಸಾಕಷ್ಟು ಕೋಪಗೊಂಡಿರ್ತಾನೆ. ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಮಗಳು ಕೇಳ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆತ ಅವಳ ಮೇಲೆ ಒಂದು ಸಿಟ್ಟಾಗಿರ್ತಾನೆ. ಈಗ ಏನು ನಿನ್ನೆ ಮಧ್ಯಾಹ್ನ ಏನು ಯಾರು ಮನೆಯಲ್ಲಿ ಯಾರು ಇಲ್ಲದ ಕಾರಣ ಏನಿದೆ, ಆ ಸಂದರ್ಭದಲ್ಲಿ ಮೋತಿರಾಮ್ ಏನು ಮೋನಿಕಾ ಅಡಿಗೆ ಮಾಡ್ತಂತ ಸಂದರ್ಭದಲ್ಲಿ ಮೋನಿಕಾಳ ಕುತ್ತಿಗೆಗೆ ಹಗ್ಗವನ್ನ ಬಿಗಿದು ನಂತರ ಕಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಿರ್ತಕ್ಕಂಥದ್ದು. ಮತ್ತೆ ಆದ ಕೊಲೆಗೈದ ನಂತರ ಮತ್ತೆ ಅಲ್ಲಿಂದ ಪರಾರಿ ಆಗಿರ್ತಕ್ಕಂಥದ್ದು. ಸದ್ಯ ಏನು ಸಂತಪುರ ಪೊಲೀಸ್ ಠಾಣೆಯಲ್ಲಿ ಮೃತಳ ತಾಯಿ
ತಾಯಿ ಬಾಗುಬಾಯಿ ಏನು ಸಂತಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನ ದಾಖಲು ಮಾಡಿದ್ದಾಳೆ. ಮತ್ತೆ ಈ ಸಂಬಂಧಪಟ್ಟಂತೆ ಏನು ಮೋತಿರಾಮ್ ಪರಾರಿಯಾಗಿದ್ದಾನೆ, ಈತನ ಹುಡುಕಾಟಕ್ಕೂ ಕೂಡ ಈಗ ಪೊಲೀಸರು ಬಲೆ ಬೀಸಿರ್ತಕ್ಕಂಥದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ದುರ್ಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.